ನಮಸ್ತೆ ಎಲ್ಲರಿಗೂ. ನಾನಿವತ್ತು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಯಾವ ರೀತಿ ಸುಲಭದಲ್ಲಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ಇದೆ. ನಾನೀಗ 1 ಗ್ಲಾಸ್ ರಾಗಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈಗ ರಾಗಿ ಪೌಡರನ್ನು ತಗೊಂಡಿದ್ದೀನಿ. ನಾನು 1 ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದರಲ್ಲಿ ಒಂದು 4-5 ಬರ್ತದೆ ಸಣ್ಣ ರಾಗಿ ಮುದ್ದೆ ಆದರೆ. ಆಮೇಲೆ ಅದಕ್ಕೆ ನಾನು 1 ಗ್ಲಾಸ್ ರಾಗಿ ಹಿಟ್ಟಿಗೆ 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿ ಹಾಕಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರಿನೊಳಗೆ. ಆಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡಲಿಕ್ಕೆ ಬಿಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಕುದಿಬೇಕು ಚೆನ್ನಾಗಿ ನೀರು. ಕುದಿ ಬಂದ ಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ಥರ ನೋಡಿ, ಅದು 1 ಚಮಚ ನಾವು ರಾಗಿ ಹಿಟ್ಟು ಹಾಕ್ತೀವಿ ನೋಡಿ, ಅದು ಎಲ್ಲ ನೀರೊಳಗೆ ಕರಗಬೇಕು. ಆಮೇಲೆ ನಾನು 1 ಗ್ಲಾಸ್ ಅಷ್ಟು ರಾಗಿ ಹಿಟ್ಟು ಹಾಕಿದ್ದೆ ನೋಡಿ, ಅದನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಅದು ಹಾಗೆ ಕುದಿಲಿಕ್ಕೆ ಬಿಡಬೇಕು. ಏನು ಮಿಕ್ಸ್ ಮಾಡಲಿಕ್ಕೆ ಈಗ ಹೋಗಬಾರ್ದು ನೋಡಿ. ಈ ಥರ ಕುದಿ ಬರಬೇಕು. ಕುದಿ ಬರುವವರೆಗೆ ಹಾಗೆ ಬಿಟ್ಟಿರಬೇಕು. ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 5 ನಿಮಿಷ ಬಿಟ್ಟರೆ ಬಿಸಿ ನೀರಿರುತ್ತಲ್ಲ, ಅದು ಕುದಿ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ತುಂಬ ಹೊತ್ತು ಮಿಕ್ಸ್ ಮಾಡಬೇಕು. ಆಗ ಎಲ್ಲ ನೀರಿನೊಂದಿಗೆ ಹೊಂದಿಕೊಳ್ಳುತ್ತೆ ನೋಡಿ. ಈ ಥರ ನೋಡಿ, ಗಂಟು ಏನು ಇಲ್ಲದಾಗೆ ಈ ಥರ ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸುಲಭದಲ್ಲಿ ಮಾಡ್ಬೋದು. ತಳ ದಪ್ಪ ಇರುವ ಪಾತ್ರೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನೋಡಿ, ಚೆನ್ನಾಗಿ ಒಂದು ಸಲ ಎಲ್ಲ ಹಿಟ್ಟೊಮ್ಮೆ ನೀರಿನೊಳಗೆ ಮಿಕ್ಸ್ ಆಗಿ ಈ ಥರ ಬರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಬೇಕು. ಇದು ಮಲೆನಾಡು ಕಡೆಯವರ ಸ್ಪೆಷಲ್ ರಾಗಿ ಮುದ್ದೆ. ಹಾಗೆ ಬೆಂಗಳೂರಲ್ಲಿ ಕೂಡ ಜಾಸ್ತಿಯಾಗಿ ತಿಂತಾರೆ. ಸೆಕೆಗಾಲಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ರಾಗಿದು ರೆಸಿಪಿ ಎಲ್ಲ ನೋಡಿ. ಆಮೇಲೆ ಒಂಚೂರು ಪ್ಲೇಟ್ ಮುಚ್ಚಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 5 ನಿಮಿಷ, 5 ನಿಮಿಷದೊಳಗೆ ಒಂದು 2-3 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕು. ಆಮೇಲೆ ಮುಚ್ಚಳ ತೆಗಿಬೇಕು ನೋಡಿ. ಈ ಥರ ಒಂದು ಹದದಲ್ಲಿ ಬರುತ್ತೆ ನೋಡಿ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ಜಾಸ್ತಿ ಟೈಮ್ ಅಂತ ಕೊಡಲ್ಲ, ಒಂದು 10 ನಿಮಿಷದೊಳಗೆ ಇದು ಆಗುತ್ತೆ. ರಾಗಿ ಮುದ್ದೆ ರೆಡಿ ಆಗುತ್ತೆ. ಇದು ಕೋಳಿ ಸಾರಿನೊಂದಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ತರಕಾರಿ ಸಾರು ಕೂಡ ತುಂಬಾ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಬಸ್ಸಾರೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ರಾಗಿ ಮುದ್ದೆ ಬಸ್ಸಾರೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನಾನಿದಕ್ಕೆ ಕೋಳಿ ಸಾರು ಮಾಡಿದ್ದೀನಿ. ಮತ್ತು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ನಾವು ಪ್ಲೇಟ್ ಮುಚ್ಚಿಟ್ಟಿದ ಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದನ್ನು ಉಂಡೆ ಯಾವ ಥರ ರಾಗಿ ಮುದ್ದೆ ಯಾವ ಥರ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ನೀರಿಟ್ಕೊಳ್ಬೇಕು ಕೈ ಒದ್ದೆ ಮಾಡ್ಕೊಳ್ಳಿಕ್ಕೆ. ಇದು ಬಿಸಿ ಇರುವಾಗಲೇ ಮುದ್ದೆ ಮಾಡಿಕೊಳ್ಬೇಕು. ತಣ್ಣಗಾದ್ಮೇಲೆ ಚೆನ್ನಾಗಿ ಬರಲ್ಲ ಮುದ್ದೆ ನೋಡಿ. ಈ ಥರ ಒಂದು ಸಣ್ಣದೊಂದು ಪ್ಲೇಟ್ ಇಟ್ಕೊಂಡು ಬಿಸಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಳ್ತಾ ಇರಬೇಕು. ಆಮೇಲೆ ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ರಾಗಿ ಮುದ್ದೆ. ತುಂಬಾ ಸುಲಭದಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಈ ಥರ ಒಂದು ಸಟ್ಕದಿಂದ ನಾನು ತೆಗೆದು ಪ್ಲೇಟಿಗೆ ಹಾಕಿ ಆಮೇಲೆ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ನಾವು ಕೈಗೆ ಇದ್ದರೆ 2 ಕೈ ಕೂಡ ಬಿಸಿ ಆಗುತ್ತಲ್ಲ, ಅದಕ್ಕೆ ಈ ಥರ ಪ್ಲೇಟ್ ಯೂಸ್ ಮಾಡಿದರೆ ಸುಲಭದಲ್ಲಿ ಮುದ್ದೆ ಮಾಡ್ಕೊಳ್ಬೋದು. ಮತ್ತು ತಣ್ಣಗಾದ ಮೇಲೆ ಇದು ಮಾಡಲಿಕ್ಕೆ ಹೋಗಬೇಡಿ. ಮುದ್ದೆ ಅಷ್ಟು ಚೆನ್ನಾಗಿ ಬರಲ್ಲ, ಗಟ್ಟಿ ಆದಾಗ ಆಗುತ್ತೆ. ಬಿಸಿ ಇರುವಾಗಲೇ ಈ ಥರ ಮುದ್ದೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ನೋಡಿ. ಎಷ್ಟು ಚೆನ್ನಾಗಿ ಬಂತಂತೇಳಿ.
ಅದೇ ರೀತಿ ಬಾಕಿ ಉಳಿದಿರೋ ಮುದ್ದೆಯನ್ನು ಕೂಡ ಮಾಡಿಕೊಂಡೆ. 5 ಮುದ್ದೆ ಆಯಿತು, ಮೀಡಿಯಮ್ ಸೈಜಿದ್ದು. ಒಬ್ಬೊಬ್ಬರು ತುಂಬ ದೊಡ್ಡದು ಮಾಡ್ತಾರೆ, ನಾನು ಈ ಸೈಜಲ್ಲಿ ಮಾಡಿಕೊಂಡೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಯಾವುದೇ ಸಾರಿನೊಂದಿಗೆ ಕೂಡ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಚಿಕನ್ ಸಾರು, ಕೋಳಿ ಸಾರು ಮಾಡಿದ್ದೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆಯಾದ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.